ಪ್ರೇಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಬಿಡುಗಡೆ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಅವನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಈ ವಾಕ್ಯವು ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬಿಡುಕೊಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ನಾವಿತ್ತು ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಇಲ್ಲಿ ಅಪೊಸ್ತಲ ಯೋಹಾನನು ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಈ ಫಿಲದೆಲ್ಫಿಯ ಸಭೆಗೆ ದೇವರ ಆತ್ಮನು ಪ್ರೇರೆ, ಈ ಸಭೆಯ ಯಾವ ಪಾಪವನ್ನು ಇಲ್ಲಿ ದೇವರ ಆತ್ಮನ ಖಂಡಿಸ್ತಿಲ್ಲ, ಅದು ಯೇಸು ಕ್ರಿಸ್ತ ಖಂಡಿಸ್ತಿಲ್ಲ. ಈ ಸಭೆ ಬಗ್ಗೆ ದೇವರ ಆತ್ಮನ ಹೇಳ್ತಾನೆ, ಪ್ರೇರೆ ಆ ಸಭೆಗೆ ನೀನು ನನ್ನ ಸಹನವನ್ನು ಕಾಪಾಡಿದ್ರಿಂದ ಭೂ ನಿವಾಸಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರೋದಕ್ಕಿರೋ ಶೋಧನೆ ಸಮಯದಲ್ಲಿ ತಪ್ಪಿಸಿ ಕಾಪಾಡುವೆನು. ಇದರ್ಥವಾಗಿದೆ ಪ್ರೇರೆ, ಯೇಸು ಕ್ರಿಸ್ತನ ಬರೋಣ ಆದ ಮೇಲೆ 7 ವರ್ಷದ ಸಂಕಟಗಳು ಅಥವಾ ಟ್ರಿಬ್ಯುಲೇಷನ್ ಪೀರಿಯಡ್ ಅಂತ ಕರೆಯುತ್ತದೆ. ಈ 7 ವರ್ಷದ ಟ್ರಿಬ್ಯುಲೇಷನ್ ಪೀರಿಯಡ್ ಅಥವಾ ಸಂಕಟಗಳು ಮೊದಲು ಯೇಸು ಕ್ರಿಸ್ತನು ಆ ಮಧ್ಯ ಆಕಾಶದಲ್ಲಿ ತುತ್ತಿರೊಡನೆ ಈ ಸಭೆಯನ್ನು ಎತ್ತಿಕೊಂಡು ಹೋಗುತ್ತಾನೆ ಎಂಬುದಾಗಿ ದೇವರಾತ್ಮ ಈ ಸಭೆಗೆ ಹೇಳುತ್ತಾನೆ. ಯಾಕಂದರೆ ದೇವರ ಸಹನ ವಾಕ್ಯವನ್ನು ಕಾಪಾಡಿದ್ದಾರೆ. ಹಾಗಾದರೆ ಇವತ್ತು ಈ ವಾಕ್ಯದ ಪ್ರಕಾರ ಸಹನ ವಾಕ್ಯವನ್ನು ಕಾಪಾಡುವುದು ಇದರ ಅರ್ಥ ಏನು, ಯಾವ ರೀತಿ ದೇವರಾತ್ಮನ ಸಭೆಯನ್ನು ಆ ರ್ಯಾಪ್ಚರ್ ಎತ್ತಿಕೊಂಡು ಬರಲಿ, ಇದರ ಕುರಿತು ನಾವು ನೋಡೋಣ. ಪ್ರೇರೆ ಮೊದಲನೇ ಸಂಗತಿ ನೋಡ್ತೇವೆ, ಸಹನ ವಾಕ್ಯವನ್ನು ಕಾಪಾಡುವವರು ಆಗಬೇಕು. ಇದರ ಅರ್ಥ ನೋಡೋಣ. ಪ್ರೇರೆ ನಾವು ನೋಡ್ತೇವೆ ಯೋನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 51ನೇ ವಾಕ್ಯ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ನನ್ನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನೆಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು. ಪ್ರಿಯ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಅತಿ ಸ್ಪಷ್ಟ ಹೇಳ್ತಾನೆ, ಯೇಸು ಕ್ರಿಸ್ತನನ್ನು ಕರ್ತನು ಒಡೆಯನೆಂದಾಗಿ ನಂಬುವವರಾಗಬೇಕು. ಆ ನಂಬಿಕೆಯಿಂದ ಯೇಸು ಕ್ರಿಸ್ತನ ಅಂಗೀಕಾರ ಮಾಡುವವರಾಗಬೇಕು. ಆ ಅರಿಕೆ ಮಾಡುವವರು ಯೇಸು ಕ್ರಿಸ್ತನ ಕೊಟ್ಟ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಬೇಕು. ಯಾರು ಕಡೆ ತನಕ ಯೇಸು ಆಜ್ಞೆ ಕೈಕೊಂಡು ನಡೆಯುತ್ತಾರೋ ಅವರ ಆತ್ಮವು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತ ಹೇಳ್ತಾರೆ. ಹಾಗಾದರೆ ಇವತ್ತು ಯೇಸು ಕ್ರಿಸ್ತ ನಂಬಿಕೆ ಇಟ್ಟವರು, ನೀಲಿ ಮುನಿಗಿಸಿಕೊಂಡವರು ನಿಮ್ಮ ಆತ್ಮದಲ್ಲಿ ಯೇಸು ನಂಬಿಕೆ ಇಡುವ ಮುಖಾಂತರವಾಗಿ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗುವುದರ ಮುಖಾಂತರವಾಗಿ ನಿಮ್ಮ ಆತ್ಮ ಹೊಸದಾಗಿ ಹುಟ್ಟಿದೆ ಎಂಬ ದೇವರ ವಾಕ್ಯ ಹೇಳ್ತದೆ. ಬರೀ ಹೊಸದಾಗಿ ಹುಟ್ಟಿದ ಪ್ರತಿಯೊಬ್ಬರು ನೀವು ಪ್ರತಿದಿನ ನಿಮ್ಮ ಆತ್ಮದಲ್ಲಿ ಜೀವಂತವಾಗಿರಬೇಕು. ನಿಮ್ಮ ಆತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಆಗಬೇಕು. ನಂಬಿಕೆ ಜೀವಿತದಲ್ಲಿ ನೀವು ಅಭಿವೃದ್ಧಿ ಆಗಬೇಕು. ನಿಮಗೆ ಕೊಟ್ಟ ರಕ್ಷಣೆಯಲ್ಲಿ ನೀವು ಅಭಿವೃದ್ಧಿ ಆಗಬೇಕಾದರೆ ಯೇಸು ಕ್ರಿಸ್ತ ಹೇಳ್ತಾನೆ, ನೀವು ಪ್ರತಿದಿನ ದೇವರ ವಾಕ್ಯವನ್ನು ಓದುವವರಾಗಬೇಕು. ದೇವರ ವಾಕ್ಯದಲ್ಲಿ ಆಜ್ಞೆ ಕೈಕೊಂಡು ನಡೆಯುವುದರೆ ನಿಮ್ಮ ಆತ್ಮ ಎಂದಿಗೂ ಸಾಯುವುದಿಲ್ಲ. ಹಾಗಾದರೆ ಸಹನ ವಾಕ್ಯ ಕಾಪಾಡುವುದರ್ಥ. ಇಲ್ಲಿ ಈ ಫಿಲದೆಲ್ಫಿಯ ಸಭೆ 7 ಸಭೆಗಳಲ್ಲಿ ಈ ಫಿಲದೆಲ್ಫಿಯ ಸಭೆಯ ಬಗ್ಗೆ ಯೇಸು ಕ್ರಿಸ್ತನು ಅಥವಾ ಪವಿತ್ರಾತ್ಮನು ಅವರ ತಪ್ಪನ್ನು ತೋರಿಸಿದೆ, ಅವರ ಬಗ್ಗೆ ಹೊಗಳುತ್ತಾನೆ. ಅಂದರೆ ಆ ಸಭೆಯ ವಿಶ್ವಾಸಿಗಳು ದೇವರ ವಾಕ್ಯವನ್ನು ಕಾಪಾಡಿದರು. ಅಂದರೆ ದೇವರ ವಾಕ್ಯ ಕಾಪಾಡಿದರೆ ದೇವರ ವಾಕ್ಯಗಳು ವಿಧಿಯಾಗಿ ನಡೆದರು. ಹಾಗಾದರೆ ನೀವು ಆ ರ್ಯಾಪ್ಚರ್ನಲ್ಲಿ ಪಾಲುಗಾರರಾಗಬೇಕಾದರೆ ಅಥವಾ ಎಲ್ಲ ಆಶೀರ್ವಾದಗಳು ಹೊಂದಿಕೊಳ್ಳಬೇಕಾದ್ರೆ, ಎಲ್ಲ ನಿಮ್ಮ ಪ್ರಾರ್ಥನೆ ಹೊಂದಿಕೊಳ್ಳಬೇಕಾದ್ರೆ, ಎಲ್ಲ ಕಷ್ಟ ನಿಮಗೆ ಬಿಡುವುದು ಸಿಗದೆ ದೇವರ ಪ್ರತಿಯೊಂದು ವಾಕ್ಯಕ್ಕೆ ನೀವು ವಿಧೇಯರಾಗುವುದು ಅತಿ ಅಗತ್ಯವಾಗಿದೆ. ವಿಧೇಯರಾಗುವುದರೆ ಎಂದೂ ನಿಮ್ಮ ಆತ್ಮ ಸಾಯುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತ ಅತಿ ಸ್ಪಷ್ಟ. ಇದನ್ನೇ ಕುರಿತು ಅಪೊಸ್ತಲ ಪೌಲನು ಸಹ ಇದರ ಬಗ್ಗೆ ಹೇಳ್ತಾರೆ. ನಾವು ನೋಡ್ತೇವೆ ರೋಮಾಪುರದವರಿಗೆ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದರಲ್ಲಿ ಜೀವಿಸುವಿರಿ. ಅವಳ ಅತಿ ಸ್ಪಷ್ಟ ಹೇಳ್ತಾನೆ. ರೋಮಾಪುರದ ವಿಶ್ವಾಸಿಗಳು ಯೇಸು ನಂಬಿಕಿಟ್ಟವರು, ನೀರಲ್ಲಿ ಮುಳುಗಿಸಿ ಅಂತ ಕಂಡವರು, ಅವರಿಗೆ ಹೇಳ್ತಾನೆ,
ನೀರಿನಲ್ಲಿ ಮುಳುಗಿಸಿಕೊಂಡ ನಂತರ ಪ್ರಿಯರೇ, ನೀವು ದಿನಾಲೂ ನಿಮ್ಮ ಶರೀರ ಭಾವವನ್ನು ದೇವರ ವಾಕ್ಯದ ಮುಖಾಂತರ ಪವಿತ್ರ ಸಹಾಯದಿಂದ ಅದು ನಾಶ ಮಾಡುವುದಾದರೆ ನೀವು ಆತ್ಮೀಯ ಜೀವಿತದಲ್ಲಿ ರಕ್ಷಣೆಯಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ ಎಂಬುದು ಅಪೊಸ್ತಲರು ಹೇಳ್ತಾರೆ. ಒಂದು ವೇಳೆ ನೀವು ನೀರಿನ ಮುಳುಗಿಸಿಕೊಂಡ ನಂತರ ಅದೇ ಸರಿಯಾದ ಪ್ರಕಾರ ಬದುಕಿದರೆ ಪೌಲನು ಹೇಳ್ತಾನೆ, ಆತ್ಮದಲ್ಲಿ ಸಾಯುವುದು ನಿಶ್ಚಯ. ಅದಕ್ಕೆ ಅಪೊಸ್ತಲರು ಹೇಳ್ತಾನೆ, ಆತ್ಮದಲ್ಲಿ ಸಾಯಬಾರದು, ದೇವರ ವಾಕ್ಯವನ್ನು ಕಾಪಾಡಿಕೊಳ್ಳುತ್ತಾರೆ ಪವಿತ್ರಾತ್ಮನಿಂದ. ಪವಿತ್ರಾತ್ಮನಿಂದ ಅರ್ಥ, ನೀವು ಪ್ರಾರ್ಥನೆ ಮಾಡುವುದಾದರೆ ಪವಿತ್ರಾತ್ಮ ಭರಿತರಾಗ್ತಾರೆ. ಪವಿತ್ರಾತ್ಮನ ಶಕ್ತಿ ಈ ಪವಿತ್ರ ಶಕ್ತಿಯಿಂದ ದಿನಾಲು ದೇಹದ ದುರಾಭ್ಯಾಸ ನಾಶ ಮಾಡುವುದಾದರೆ ಮಾತ್ರವೇ ದಿನದ ಆತ್ಮೀಯದಲ್ಲಿ ಜೀವಿಸ್ತೀರಿ ಎಂಬುದೇ ಅಪೊಸ್ತಲರು. ಹಾಗಾದರೆ ಸಹನವನ್ನು ಕಾಪಾಡುವುದರಿಂದ ಅರ್ಥವಾಗಿದೆ. ಆ ಫಿಲಿಪ್ಪಿ ಸಭೆಯವರು ದಿನಾಲು ತಮ್ಮ ಶರೀರ ಭಾವವನ್ನು ಅವರು ಹಾಗೆ ಮಾಡಿಕೊಂಡು ಪವಿತ್ರಾತ್ಮನ ಪ್ರಕಾರ ನಡೆಯುತ್ತಿದ್ದರು. ಅದು ಆಗಿದೆ ದೇವರ ಸಾವನ್ನ ಬಗ್ಗೆ ಕಾಪಾಡುವುದು. ಅಂಥವರು ಎಂದಿಗೂ ಸಾವನ್ನು ಕಾಣುವುದಿಲ್ಲ. ಅಂಥವರು 100% ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳುತ್ತಾರೆ ಎಂಬುದಾಗಿ ಅಪೊಸ್ತಲ ಯೋಹನನು ಆ ಸಭೆಗೆ ಬಗ್ಗೆ ಹೇಳುತ್ತಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರಿಯರೇ, ಸಾವನ್ನ ಬಗ್ಗೆ ಕಾಪಾಡೋದ ಬಗ್ಗೆ. ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯ ಮತ್ತು 23ನೇ ವಾಕ್ಯ. ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆ ನಿಮ್ಮ ಬಳಿಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಪ್ಲೇಸ್ ಅತಿ ಸ್ಪಷ್ಟ ಹೇಳ್ತಾನೆ, ನೀವು ನನ್ನನ್ನು ಪ್ರೀತಿಸಿದಾದರೆ ನನ್ನ ಆಜ್ಞೆಯನ್ನು ಕೈಕೊಂಡು ನಡೆಯಬೇಡಿ. ಸೊ ಅತಿ ಸ್ಪಷ್ಟದ ಹೇಳ್ತಾನೆ. ಬರೀ ನಂಬಿಕೆ ಇಡುವುದು ಮಾತ್ರ ಅಲ್ಲ, ನಂಬಿಕೆ ಇಡುವವರು ಯೇಸು ಕ್ರಿಸ್ತನನ್ನು ಪ್ರೀತಿಸುವರಾಗಬೇಕು. ಪ್ರೀತಿಸಿದತ್ತ ಆಗಿದೆ ಯೇಸು ಕ್ರಿಸ್ತ ಕೊಟ್ಟ ಉಪದೇಶವನ್ನೇ ಮತ್ತಾಯ, ಮಾರ್ಕ್, ಲೂಕ ಇವು 4 ಸುವಾರ್ತೆಗಳನ್ನು ಅನೇಕ ಉಪದೇಶ ಕೊಟ್ಟಿದ್ದಾನೆ. ಈ ಉಪದೇಶವನ್ನು ಅಪೊಸ್ತಲ ಪೌಲನು, ಪೇತ್ರನು, ಯಾಕೋಬನು, ಯೋಹನ ಪತ್ರಿಕೆಯಲ್ಲಿ ಎಲ್ಲ ಉಪದೇಶವನ್ನು ಕೈಕೊಂಡು ನಡೆಯುತ್ತಿರೋ ಅದುವೇ ದೇವರ ಮೇಲಿನ ಪ್ರೀತಿ ಆಗಿದೆ. ಯೋಹನನು ಪ್ರೇರೆ ತನ್ನ ಪತ್ರಿಕೆಯಲ್ಲಿ 1 ಯೋಹನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಯನ್ನು ಭಾರವಾದ ಗೋಲು ಅಲ್ಲ. ಹಾಗಾದರೆ ನೀವು ದೇವರನ್ನು ಪ್ರೀತಿಸಿದಾದರೆ, ಯೇಸು ಕ್ರಿಸ್ತನ ಪ್ರೀತಿಸಿದಾದರೆ, ಯೇಸು ಕ್ರಿಸ್ತನ ನನ್ನನ್ನು ಪ್ರೀತಿಸಿದಾದರೆ ನನ್ನ ಆಜ್ಞೆ ಕೈಕೊಂಡು ನಡೆಯುವಿರಿ, ಆಗ ನಾನು ನಿಮಗೆ ಸದಾ ಕಾಲವು ನಿಮ್ಮ ಸಂಗಡ ವಾಸ ಮಾಡೋದಕ್ಕೆ ತನ್ನ ಪವಿತ್ರ ಕೊಡುತ್ತೇನೆ. ಪವಿತ್ರಾತ್ಮನು ನಿಮ್ಮ ಆತ್ಮದಲ್ಲಿ ಸದಾಕಾಲ ನಿಮ್ಮ ಸಂಗಡ ಇರಬೇಕು, ಸದಾಕಾಲ ನಿಮ್ಮಲ್ಲಿ ಬಿಡಾರ ಮಾಡಬೇಕು, ಆತನ ಪ್ರಸನ್ನ ಸದಾಕಾಲ ಅನುಭವಿಸಬೇಕು, ಸದಾಕಾಲ ಆತನ ಅಭಿಷೇಕವನ್ನು ಅನುಭವ ಮಾಡಬೇಕಾದರೆ ಇಷ್ಟೇ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಮತ್ತು 23ನೇ ವಾಕ್ಯ ನಾವು ನೋಡ್ತೇವೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನು ನನ್ನ ತಂದೆಯೂ ಪ್ರೀತಿಸುವನು ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರನ್ನು ಮಾಡಿಕೊಳ್ಳುವೆವು. ಇಲ್ಲಿ ಇನ್ನೂ ಸ್ಪಷ್ಟನೆ, ನೀವು ನನ್ನನ್ನು ಪ್ರೀತಿಸಿದರೆ, ಯೇಸು ಕ್ರಿಸ್ತ ಹೇಳ್ತಾನೆ, ಯಾರಾದರೂ ನನ್ನನ್ನು ಪ್ರೀತಿಸುತ್ತಾರೆ ನನ್ನ ಮಾತನ್ನು, ಯೇಸು ಕ್ರಿಸ್ತನ ಮಾತನ್ನು ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುತ್ತಾರೆ, ಅವರನ್ನು ಯೇಸು ಕ್ರಿಸ್ತನ ಮಾತಲ್ಲ, ತಂದೆ, ಮಗ, ಪವಿತ್ರ ತ್ರೈಕ ದೇವರು ಅವ್ರನ್ನು ಪ್ರೀತಿ ಮಾಡುತ್ತಾರೆ ಮತ್ತು ತ್ರೈಕ ದೇವರು ನಿಮ್ಮ ಆತ್ಮದಲ್ಲಿ ಬಿಡಾರ ಮಾಡಿಕೊಳ್ಳುತ್ತೆ ಎಂಬುದು ಯೇಸು ಕ್ರಿಸ್ತನು ಹೇಳ್ತಾರೆ. ಹಾಗಾದರೆ ಎಷ್ಟು ದೊಡ್ಡ ದೇವರು, ತಂದೆ, ಮಗ, ಪವಿತ್ರಾತ್ಮ, ತ್ರೈಕ ದೇವರು ಪ್ರಿಯರೇ ನಿಮ್ಮ ಆತ್ಮದಲ್ಲಿ ಬಿಡಾರ ಮಾಡುತ್ತಾರೆ. ಯಾವಾಗ ಎಂದರೆ ನೀವು ಯಾವಾಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ಆತನನ್ನು ಹೃದಯಪೂರ್ವಕ ನೀವು ಪ್ರೀತಿ ಮಾಡಿ ಆತನ ಆಜ್ಞೆ ಕೈಕೊಂಡು ನಡೆಯುವುದರೆ ಯೇಸು ಕ್ರಿಸ್ತನೇ ನಾವು ಅಂದರೆ ತಂದೆ, ಮಗ, ಪವಿತ್ರ ತ್ರೈಕ ದೇವರು ನಿಮ್ಮ ಆತ್ಮದಲ್ಲಿ ಬಿಡಾರ ಮಾಡಿಕೊಳ್ಳುತ್ತವೆ. ಹಾಗಾದರೆ ಈ ಫಿಲಿಪ್ಪಿ ಸಭೆಯಲ್ಲಿ ದೇವರ ಆತ್ಮನಿದ್ದನು. ಆ ಸಭೆ ವಿಶ್ವಾಸಗಳು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದರು, ಅವರಲ್ಲಿ ದೇವರ ಆತ್ಮನು ವಾಸ ಮಾಡುತ್ತಿದ್ದನು. ಅದಕ್ಕೆ ಪವಿತ್ರಾತ್ಮನ ಆ ಸಭೆಯ ಬಗ್ಗೆ ಯಾವುದೇ ಪಾಪ ಖಂಡಿಸದೆ ಅವರಿಗೆ ಗ್ಯಾರಂಟಿ ಕೊಡ್ತಾನೆ, 7 ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಬಿಡೋ ಮೊದಲು ನಾನು ನಿಮ್ಮನ್ನು ಎತ್ತಿಕೊಂಡು ಹೋಗಲಿ ಬರುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಆ ಸಭೆಗೆ ಹೇಳ್ತಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರಿಯರೇ, ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನನ್ನ ತಂದೆಯ ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡರ ಮೇರೆಗೆ ನೀವು ನನ್ನ ಆಜ್ಞೆಯನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಪುನಃ ಯೇಸು ಕ್ರಿಸ್ತನು ಹೇಳ್ತಾನೆ, ಯೇಸು ಕ್ರಿಸ್ತ ಸ್ವತಃ ಈ ಭೂಲೋಕದಲ್ಲಿರುವಾಗ ಆತನ ಒಬ್ಬರನ್ನೇ ಮಗನಾಗಿದ್ದರೂ ಸಹ ಹೇಳ್ತಾನೆ, ನಾನು ತಂದೆ ಆಜ್ಞೆಗಳನ್ನು ಕೈಕೊಂಡು ನಡೆದು
ನನ್ನ ತಂದೆ ಪ್ರೀತಿಯಲ್ಲಿ ನೆಲೆಗೊಂಡ ಮೇರೆಗೆ ನೀವು ನನ್ನ ಆಜ್ಞೆ ಕೈಗೊಂಡರೆ ನನ್ನ ಪ್ರೀತಿ ನೆಲೆಗೊಳ್ಳುವಿರಿ. ಹಾಗಾದರೆ ಪ್ರಿಯರೇ, ಯೇಸು ಕ್ರಿಸ್ತನ ಪ್ರೀತಿ ನೀವು ಪ್ರತಿಗೆ ಅನುಭವ ಮಾಡಬೇಕಾದ ಒಂದೇ ಕಂಡೀಷನ್ ಯೇಸು ಕ್ರಿಸ್ತನೇ, ನೀವು ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುತ್ತೀರೋ ಆಗ ಆತನ ಪ್ರೀತಿಯನ್ನು ಅನುಭವಿಸ್ತೀರಿ. ಆತನು ನಿಮ್ಮ ಸಂಗಡ ಯಾವ ಇರ್ತಾನೆ, ಆತನ ಕರುಣೆ, ದಯೆ, ಕೃಪೆ, ಆಶೀರ್ವಾದ, ಸಮಾಧಾನ ಎಲ್ಲವೂ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತವೆ. ಪ್ರಿಯರೇ, ಈ ರೀತಿ ಆ ಫಿಲದೆಲ್ಫಿಯ ಸಭೆಯು ದೇವರ ವಾಕ್ಯವನ್ನು ಕಾಪಾಡಿಕೊಳ್ಳುವುದು ಇದರ್ಥವಾಗಿದೆ. ಪ್ರಿಯರೇ, ಇನ್ನೊಂದು ವಾಕ್ಯ ನಾವು ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 3ರಿಂದ 5ನೇ ವಾಕ್ಯ ತನಕ. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದೆ ಎಂದು ತಿಳ್ಕೊಳ್ಳುತ್ತೇವೆ. ಆತನ ಬಲ್ಲಂದು ಹೇಳಿ ಆತನ ಆಜ್ಞೆಯನ್ನು ಕೈಕೊಳ್ಳದೆ ನಡೆಯುವನು ಸುಳ್ಳುಗಾರನಾಗಿದ್ದಾನೆ, ಸತ್ಯ ಎಂಬುದು ಅವನಲ್ಲಿಲ್ಲ. ಯಾವನಾದರೂ ಆತನ ವಾಕ್ಯ ಕೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಿನ ಪ್ರೀತಿಯು ಪರಿಪೂರ್ಣವಾಗಿದೆ, ಇದನ್ನು ಆತನಲ್ಲಿದೆ ಎಂಬುದು ತಿಳ್ಕೊಳ್ಳುತ್ತೇವೆ. ಪುನಃ ಅಪ್ಪ ಹೇಳ್ತಾನೆ 5ನೇ ವಾಕ್ಯದಲ್ಲಿ, ಯಾವನಾದರೂ ಆತನ ವಾಕ್ಯ ಕಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಪ್ರೀತಿಯು ಪರಿಪೂರ್ಣವಾಗಿದೆ. ಹಾಗಾದರೆ ದೇವರನ್ನು ಕಾಪಾಡಿಕೊಂಡ ಈ ಫಿಲದೆಲ್ಫಿಯ ಸಭೆಯು ದೇವರ ಎಲ್ಲ ಆಜ್ಞೆ ಕೈಕೊಂಡು ನಡೆದ ನಿಮಿತ್ತ ಅವರಲ್ಲಿ ದೇವರ ಪ್ರೀತಿ ಪರಿಪೂರ್ಣವಾಗಿತ್ತು. ಅದಕ್ಕೆ ದೇವರ ಆತ್ಮನ ಸಭೆಯ ಬಗ್ಗೆ ತಪ್ಪು ತೋರಿಸುವುದಿಲ್ಲ, ಅವರನ್ನು ಹೊಗಳುತ್ತಾನೆ. ಇದು ನಿಮ್ಮನ್ನು ದೇವರು ಹೊಗಳಬೇಕಾ, ಯೇಸು ಕ್ರಿಸ್ತರ ರಕ್ತದಿಂದ ಪಾಲುರಾಗಬೇಕಾ, ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಅತಿ ಇಂಪಾರ್ಟೆಂಟ್ ಆಗಿದೆ. ಪ್ರಿಯರೇ, ಇನ್ನು ನಾವು ಇನ್ನೊಂದು ವಾಕ್ಯ ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 28 ಮತ್ತು 29ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡೆದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. ಇಲ್ಲಿ ಅಪೊಸ್ತಲ ಯೋಹನ ಹೇಳ್ತಾನೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುತ್ತಾನೆ. ಅದಕ್ಕೆ ರಾಪ್ಚರ್ ಎಂದು ಕರೆಯುತ್ತದೆ. ಸಭೆಯು ಎತ್ತಲ್ಪಡಲಿಕ್ಕೆ ಆತನು 7 ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಸ್ಟಾರ್ಟ್ ಆಗಬೇಕಾದರೆ ಪ್ರತಿಯೊಂದು ಸಭೆಯು ಎತ್ತಲ್ಪಡಬೇಕು. ಪ್ರೇರೆ, ಆ ಎತ್ತಲ್ಪಡುವಿಕೆಗೆ ಇಲ್ಲಿ ಯೇಸುವಿನ ಪ್ರತ್ಯಕ್ಷತೆ ಅಥವಾ ರಾಪ್ಚರ್. ಅದಕ್ಕೆ ಇಲ್ಲಿ ವಾಪಸ್ ಹೇಳ್ತಾನೆ, ಪ್ರಿಯದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡೆದೆ ಧೈರ್ಯದಿಂದರಂತೆ ಆತನ ನೆಲೆಗೊಂಡಿರೋಣ. ಅದಕ್ಕಾಗದೆ ಆ ಯೇಸು ಕ್ರಿಸ್ತನ ಆ ರಾಪ್ಚರ್ನಲ್ಲಿ ನೀವು ಪಾಲುರಾಗಬೇಕಾದ್ರೆ ಅಪ್ಪನೇ ಹೇಳ್ತಾನೆ, ನೀವು ಯೇಸು ಕ್ರಿಸ್ತನ ವಾಕ್ಯಕ್ಕೆ ನೀವು ವಿಧೇಯರಾಗಬೇಕು. ನೆಲೆಗೊಳ್ಳುವುದಂದರೆ ದೇವರ ವಾಕ್ಯಕ್ಕೆ ಯಾರು ವಿಧೇಯನಾಗ್ತಾರೋ ಅವನು ಯೇಸು ನೆಲೆಗೊಳ್ಳುತ್ತಾನೆ. ಅವನೆಂದಿಗೂ ಆ ರಾಪ್ಚರ್ನಲ್ಲಿ ಅವನು ನಾಚಿಕೆ ಪಡೆದೆ ಅವನು ಅದರಲ್ಲಿ ಪಾಲುರಾಗುತ್ತಾನೆ ಎಂಬುದಾಗಿ ಆ ಅಪೊಸ್ತಲ ಯೋಹನನು ಹೇಳುತ್ತಾನೆ. 29 ಭಾಗದಲ್ಲಿ, ಆತ ನೀತಿವಂತನಾಗಿದ್ದ ನಮಗೆ ಗೊತ್ತಾಗಿದೆ, ನೀತಿ ಅನುಸರಿಸುವ ಪ್ರತಿಯೊಬ್ಬನು ಆತನ ಹುಟ್ಟಿದವನಾಗಿದ್ದು ನೀವು ತಿಳಿದಿದ್ದೀರಿ. ಅಷ್ಟೇ ಅಪೊಸ್ತಲ ಹೇಳ್ತಾರೆ, ನೀವು ಹೊಸದಾಗಿ ಹುಟ್ಟಿದ್ದು ಎಂದರೆ ಅದರ್ಥ ಆತನ ವಾಕ್ಯವನ್ನು ಎಂದರೆ ಯೇಸು ಕ್ರಿಸ್ತ ನೀತಿವಂತ ನಿಮಗೆ ಗೊತ್ತಿದ್ದರೆ ಯೇಸು ಕ್ರಿಸ್ತ ನಂಬಿಕೊಡುವುದು ಮಾತ್ರ ಅಲ್ಲ, ಆತನ ವಾಕ್ಯವನ್ನು ಕೈಕೊಂಡು ನಡೆಯುವವನು ಆತನ ಹುಟ್ಟಿದವರಾಗಿದೆ. ಹಾಗಾದರೆ ಬರೀ ಹೊಸದಾಗಿ ಹುಟ್ಟುವುದಿದರ್ಥ ಯೇಸು ಕ್ರಿಸ್ತ ನಂಬಿಕೊಡುವುದು ಮಾತ್ರ ಅಲ್ಲ, ನಂಬಿಕೆ ಇಟ್ಟುಕೊಂಡು ಯೇಸು ಕ್ರಿಸ್ತನ ವಾಕ್ಯವನ್ನು ವಿಧೇಯರಾಗೋದ್ರ ಮುಖಾಂತರ ನೀವು ಆತನ ಹುಟ್ಟಿದವರಾಗಿದೆ, ಆತನ ಮಕ್ಕಳಾಗಿದೆ ಎಂದು ಅಪೊಸ್ತಲ ಯೋಹನ ಹೇಳ್ತಾನೆ. ಮತ್ತು ಅದೇ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ, ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನ ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ಏನಾಗುವ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನ ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆಂದು ಬಲ್ಲೆವು. ಪ್ರಿಯರೇ, ಅಪೊಸ್ತಲ ಹೇಳ್ತಾನೆ, ಯಾರು ಯೇಸು ಅಂಕರ ಮಾಡಿಕೊಂಡು ದೇವರ ವಾಕ್ಯ ವಿಧೇಯರಾಗಿ ನಡೆಯುತ್ತಾರೋ ಅವರು ದೇವರ ಮಕ್ಕಳಾಗಿದ್ದೀರಿ. ದೇವರ ಮಕ್ಕಳಾದ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನು ಆ 7 ವರ್ಷ ಪ್ರಿಯರೇ ಮೊದಲು ಬರ್ತಾನೆ ನಿಮ್ಮನ್ನು ಎತ್ತಿಕೊಂಡು ಹೋಗಲಿಕ್ಕೆ. ಆಗ ಆತನ ಹಾಗೆ ನೀವು ಆಗ್ತೀರಿ ಎಂಬುದೇ ಅಪೊಸ್ತಲ ಯೋಹನನು ಇಲ್ಲಿ ಹೇಳುತ್ತಾನೆ. ಮತ್ತು 3ನೇ ವಾಕ್ಯದಲ್ಲಿ ಹೇಳ್ತಾನೆ, ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಪ್ರೇರೆ, ಹಾಗಾದರೆ ಯೋಹನ ಹೇಳ್ತಾನೆ, ಪ್ರೇರೆ, ದೇವರ ವಾಕ್ಯನ ಕಾಪಾಡಿಕೊಳ್ಳುವ ಅರ್ಥ ಎಂದರೆ ದೇವರು ಪರಿಶುದ್ಧನಾಗಿದ್ದಾನೆ. ಯಾರು ಆ ದೇವರ ಮೇಲೆ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ನಿರೀಕ್ಷೆ ಇಟ್ಟುತ್ತಾರೋ, ಹೌದು, ಯೇಸು ಕ್ರಿಸ್ತನು ರಾಪ್ಚರ್ನಲ್ಲಿ ಆ ಟ್ರಿಬ್ಯುಲೇಷನ್ ಪೀರಿಯಡ್ ಮೊದಲು ಬರುತ್ತಾನೆ, ತನ್ನನ್ನು ತನ್ನ ಸಭೆಯನ್ನು ಎತ್ತುಕೊಂಡು ಹೋಗಲಿ ಬರ್ತಾನೆ. ಯಾರಲ್ಲಿ ನಿರೀಕ್ಷೆ ಉಂಟು ಆ ಪ್ರತಿಯೊಬ್ಬರು ದೇವರು ಪರಿಶುದ್ಧನಾಗಿರೋ ಪ್ರಕಾರವಾಗಿ ಪ್ರತಿದಿನ ತಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧ ಜೀವಿಸ್ತೀರಿ ಎಂಬುದಾಗಿ ಅಪೊಸ್ತಲ ಹೇಳ್ತಾರೆ. ಈ ರೀತಿ ಈ ಸಭೆಯಲ್ಲಿ ಈ ಗುಣ ಇತ್ತು ಪ್ರೇರೆ. ಅದಕ್ಕೆ ಯೇಸು ಕ್ರಿಸ್ತನ ಸಭೆ ಬಳಿ ಆ ಸಭೆಯು ದೇವರ ವಾಕ್ಯನ ಕಾಪಾಡಿದರು. ಇದರ್ಥವಾಗಿ ದೇವರ ವಾಕ್ಯಕರು ವಿಧೇಯರಾಗಿದ್ದ ನಿಮಿತ್ತವಾಗಿ ಅವರನ್ನು
ದೇವರು ಹೇಳ್ತಾನೆ, ಯೇಸು ಕ್ರಿಸ್ತನೇ ನಿಮ್ಮನ್ನು ಇಡೀ ಭೂಲೋಕಕ್ಕೆ ಬರುವ ಆ ಪರೀಕ್ಷೆ ಆಗಿದೆ, ಟ್ರಿಬ್ಯುಲೇಷನ್ ಪೀರಿಯಡ್, ಆ ಪರೀಕ್ಷೆ ಟ್ರಿಬ್ಯುಲೇಷನ್ ನಿಮ್ಮನ್ನು ತಪ್ಪಿಸುತ್ತೇನೆ, ಅಂದರೆ ರಾಪ್ಚರ್ಗೆ ನಿಮ್ಮನ್ನು ಎತ್ತಿಕೊಂಡು ಹೋಗ್ತೇನೆ. ಹಾಗಾದರೆ ಯೇಸು ಕ್ರಿಸ್ತನ ಎರಡನೇ ಬರೋ ತುಂಬ ಹತ್ತಿರ ಉಂಟು. ಆ ಎರಡನೇ ಬರೋಣ ಆಗಬೇಕಾದರೆ ಅದನ್ನು ಟ್ರಿಬ್ಯುಲೇಷನ್ ಪೀರಿಯಡ್ ಆಗಬೇಕು 7 ವರ್ಷ. ಅದರ ಮೊದಲು ರಾಪ್ಚರ್ ಉಂಟು. ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ತುತ್ತೂರಿಯೊಡನೆ ತನ್ನ ಸಭೆಯನ್ನು ಎತ್ತಿಕೊಂಡು ಹೋಗಿ ಬರುತ್ತಾನೆ. ಯಾರ್ಯಾರು ಈ ದೇವರ ವಾಕ್ಯಕ್ಕೆ ವಿದ್ಯಾರ್ಥಿ ನೋಡ್ತಾರೆ, ಆ ಎಲ್ಲ ಸಭೆಗಳು ಪ್ರಿಯರೇ ಯೇಸು ಕ್ರಿಸ್ತನ ಆ ಪ್ರತ್ಯೇಕದಲ್ಲಿ ಆ ಮೇಘ ವಿಮಾನದಲ್ಲಿ ಒಯ್ಲು ಪಡುತ್ತೆ ಎಂಬುದಾಗಿ ಥೆಸಲೋನಿಕ ಬರೆದ ಪತ್ರಿಕೆ 4ನೇ 17ನೇ ವಾಕ್ಯದಲ್ಲಿ ಅಪೊಸ್ತಲನು ಹೇಳ್ತಾನೆ. ಪ್ರಿಯರೇ, ಈಗ ನಾವು 2ನೇ ಸಂಗತಿ ನೋಡ್ತೇವೆ. ಎಲ್ಲ ಕೇಡಿನಿಂದ ದೇವರು ಅವರನ್ನು ಕಾಪಾಡುತ್ತಾನೆ. ಎಲ್ಲ ಕೇಡಿನಿಂದ ದೇವರು ಕಾಪಾಡುತ್ತಾನೆ. ಇದರ ಕುರಿತು ನೋಡೋ ಪ್ರಿಯರೇ, ಕೀರ್ತನೆ 121 ಅದರಲ್ಲಿ 4ರಿಂದ 8ನೇ ವಾಕ್ಯ ತನಕ, ಈಗೋ ಇಸ್ರಾಯೇಲನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇಲ್ಲದೆ ಯೇಸು ನಂಬಿಕೆಟ್ಟ ಪ್ರತಿಯೊಬ್ಬರು ಆತ್ಮಿಕ ಈಜರಾಗಿದ್ದೀರಿ. ಇಲ್ಲಿ ದೇವತಾನೆ, ದೇವರು ನಮ್ಮನ್ನು ಕಾಯುವಾತನು ಎಂದಿಗೂ ತೂಕಡಿಸುವುದಿಲ್ಲ, ಎಂದಿಗೂ ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನಿಂತಿರುವಾತನು ಯೆಹೋವನೇ. ಆಗಲಿ ಸೂರ್ಯನು ಇರು ಚಂದ್ರನು ನಿನ್ನನ್ನು ಬಾಧಿಸುತ್ತಿಲ್ಲ. ಇವ ನಿನ್ನನ್ನು ಎಲ್ಲ ಕೇಡಿನ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನಿನ್ನ ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಇವನನ್ನು ಕಾಪಾಡುವನು. ಯಾರ್ಯಾರು ದೇವರ ವಾಕ್ಯಕ್ಕೆ ವಿದ್ಯಾರ್ಥಿ ನಡೆಯುತ್ತಾರೋ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಕಾಯುತ್ತೇನೆ, ನಿನ್ನನ್ನು ಕಾಪಾಡುತ್ತಾನೆ. ನಿನ್ನ ಹೋಗುವಾಗಲೂ ಬರುವಾಗಲೂ ನಿನ್ನ ಸಂಗಡ ಇದ್ದುಕೊಂಡು ಕಾಪಾಡುತ್ತೇನೆ. ಹಾಗಾದರೆ ಹೆದರಬೇಡಿರಿ. ಪ್ರತಿ ಗಲ್ಲಿಗೆ ಪ್ರತಿ ಕ್ಷಣ ದೇವರನ್ನು ಪ್ರಯಾಣ ಮಾಡುವಾಗ ನಿಮ್ಮ ವಾಹನಗಳನ್ನು ನಿಮ್ಮನ್ನು ಅಪಘಾತ, ದುರ್ಮರಣ, ದುರ್ಘಟನೆ, ಮರಣಕರದಿಂದ ತಪ್ಪಿಸಿ ಕಾಪಾಡುತ್ತಾನೆ. ಇಷ್ಟೇ ಈ ವಾಗ್ದಾನ ನಿಮಗೆ ಸಿಗಬೇಕಾ? ಒಂದೇ ಕಂಡೀಷನ್ ದೇವರ ಆಜ್ಞೆಗೆ ವಿಧೇಯರಾಗಿ ನಡೆಯಬೇಕು. ಆಗ ಈ ವಾಗ್ದಾನ ನಿಮ್ಮದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೊಸ ನಂಬಿಕೆಯಲ್ಲಿ 2ನೇ ಥೆಸಲೋನಿಕ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ಆದರೆ ಕರ್ತನು ನಂಬಿಕಸ್ಥನು, ಆತ ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನಿಗೆ ಸಿಕ್ಕದಂತೆ ಕಾಪಾಡುವನು. ದೇವರ ವಾಕ್ಯಕ್ಕೆ ವಿಧೇಯರಾದ ಪ್ರತಿಯೊಬ್ಬರನ್ನು ಅಪೊಸ್ತಲ ಪೌಲನು ನೀವು ಪ್ರಾರ್ಥನೆ ಮಾಡುತ್ತಾರೆ, ಆತ ನಂಬಿಕಸ್ಥನು, ನಿಮ್ಮನ್ನು ಆ ದುಷ್ಟ ಜನರ ಕೈಗೆ ಸಿಕ್ಕದಂತೆ ದೇವರು ನಿಮ್ಮನ್ನು ಕಾಪಾಡುತ್ತಾನೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಹಾಗೆ ಯೂದನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 24ನೇ ಮತ್ತು 25ನೇ ವಾಕ್ಯ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಅರಸದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತಿಯ ಅಧಿಕಾರಗಳು ಎಲ್ಲ ಕಾಲಕ್ಕೆ ಮೊದಲಿದ್ದಾಗ ಈಗಲೂ ಯಾವುದಿರಲಿ, ಆಮೇನ್. ಇಲ್ಲಿ ಯೂದನ ಯಾರ್ಯಾರು ಯೇಸು ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾರೋ ನಂಬಿಕೆಯನ್ನು ಕಡೆದ ಕಾಪಾಡಿಕೊಳ್ಳುತ್ತಾರೋ, ಅಪೊಸ್ತಲ ಯೂದನೇ ಪವಿತ್ರಾತ್ಮನು ನಿಮಗೆ ಇಂದಿಗೆ ಎಡವಿ ಬೀಳದಂತೆ ನಿಮಗೆ ಕಾಪಾಡುತ್ತಾನೆ. ಮತ್ತು ಆತನ ರಾಪ್ಚರ್ನಲ್ಲಿ ನಿರ್ದೋಷ ನಿಲ್ಲದಕ್ಕೆ ಆತನು ನಿಮಗೆ ಸಹಾಯ ಮಾಡ್ತಾನೆ. ಹಾಗಾದರೆ ಇವತ್ತು ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಪ್ರೀತಿಸ್ತಾನೆ. ಮತ್ತು ತನ್ನ ಸಭೆಯನ್ನು ಆ 7 ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಬರೋ ಮೊದಲು ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ತುತ್ತೂರಿ ದಂಡನೆ ಬರುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದ್ತೇವೆ. ಆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅದು ಇಂಗ್ಲೆಂಡ್ ರಾಪ್ಚರ್ನಲ್ಲಿ ಪಾಲುರಾಗಬೇಕು. ಅದಕ್ಕೆ ಈ ಫಿಲಿಪ್ಪಿ ಸಭೆಯಾಗಿ ದೇವರ ಪ್ರತಿಯೊಂದು ವಾಕ್ಯಕ್ಕೆ ವಿಧೇಯರಾಗಬೇಕು. ಅಂಥವನ್ನು ದೇವರು ಆ ರಾಪ್ಚರ್ನಲ್ಲಿ ಎತ್ತಿಕೊಂಡು ಹೋಗ್ತಾನೆ ಎಂಬುದಾಗಿ ಇಲ್ಲಿ ಯೂದನು ಸಹ ಅಲ್ಲಿ ಹೇಳುತ್ತಾನೆ. ಪ್ರಿಯರೇ, 3ನೇ ಸಂಗತಿ ನೋಡ್ತೇವೆ. 7 ವರ್ಷಗಳ ಸಂಕಟದಿಂದ ದೇವರು ತನ್ನ ಸಭೆಯನ್ನು ಪರಲೋಕಕ್ಕೆ ಎತ್ತಲ್ಪಡುತ್ತಾನೆ ಅಥವಾ ಪರಲೋಕಕ್ಕೆ ಒಯ್ಯಲ್ಪಡುತ್ತದೆ. ಇದರ ಕುರಿತು ನಾವು ನೋಡೋ ಪ್ರಿಯರೇ, 1ನೇ ಥೆಸಲೋನಿಕದವರು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ, ನಾವು ನಿಮ್ಮಲ್ಲಿಗೆ ಬಂದಾಗ ನೀವು ಎಂಥ ಮನಸ್ಸಿನಿಂದ ನಮ್ಮ ಬೋಧನೆಯನ್ನು ಕೇಳಿದಿರೋ ಅದರ ಕುರಿತು ಅಲ್ಲಿಯ ಜನರು ತಾವೇ ಹೇಳುತ್ತಾರೆ. ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನು ಸೇವಿಸುವರಾದಿರಂತಲೂ ಆತನ ಸತ್ತವರಿಂದ ಎಬ್ಬಿಸಿದಂಥ ಆಕಾಶದೊಳಗೆ ಬರುವಂಥ ಆತನ ಕುಮಾರನನ್ನು ಎದುರು ನೋಡುವುದರಿಂತಲೂ ತಿಳಿಸ್ತಾರೆ. ಈ ಯೇಸು ಮುಂದೆ ಬರುವ ದೈವ ಕೋಪ ನಮ್ಮನ್ನು ತಪ್ಪಿಸುವ ಆತನು. ಅತಿ ಸ್ಪಷ್ಟವಾಗಿ ಥೆಸಲೋನಿಕ ಸಭೆ ಹೇಳ್ತಾನೆ. ಥೆಸಲೋನಿಕ ಸಭೆಯು ಅಪೊಸ್ತಲ ಪೌಲನ ಆ ಪ್ರಸಂಗವನ್ನು ಕೇಳಿ ಅದಕ್ಕೆ ಪ್ರಕಾರ ಅವರು ನಡೆದು ವಿಧೇಯರಾದವರನ್ನು ಅಪೊಸ್ತಲ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನು ದೇವರ ಕೋಪ, ಇದು ದೇವರ ಕೃಪೆಯ ಯುಗವಾಗಿದೆ. ಕೋಪದ ಯುಗ ಪ್ರಾರಂಭವಾಗುವುದು ರ್ಯಾಪ್ಚರ್ ಆದ ನಂತರವೇ. 7 ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಬರೋ ಮೊದಲು ಯೇಸು ಕ್ರಿಸ್ತನು ತನ್ನ ಸಭೆಯನ್ನು
ಎತ್ತಿಕೊಂಡು ಹೋಗಲಿಕ್ಕೆ ಮೇಘ ವಿಮಾನದಲ್ಲಿ ಬರುತ್ತಾನೆ ಎಂಬುದಾಗಿ ಅಪೊಸ್ತಲ ಪೌಲನು ಅತಿ ಸ್ಪಷ್ಟವಾಗಿ ಇಲ್ಲಿ ಹೇಳುತ್ತಾನೆ ಪ್ರಿಯರೇ. ಹಾಗಾದರೆ ಆ ಯೇಸು ಕ್ರಿಸ್ತನು ಮಧ್ಯಾಕಾಶ ಬರುವಾಗ ನೀವೆಲ್ಲರೂ ಆ ಮೇಘ ವಿಮಾನದಲ್ಲಿ ಒಯ್ಯಲು ಪಡಬೇಕಾದ ಪ್ರಿಯರೇ, ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡೆಯಬೇಕು. ಆಗ ಯೇಸು ಕ್ರಿಸ್ತನು ನಿಮ್ಮನ್ನು ಆ ದೇವರ ಕೋಪದಿಂದ ನಿಮ್ಮನ್ನು ತಪ್ಪಿಸಿಕೊಂಡು ಆ ಮೇಘ ವಿಮಾನದಲ್ಲಿ ನಿಮ್ಮನ್ನು ಆತನು ಎತ್ತಿಕೊಂಡು ಹೋಗುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. 1ನೇ ಥೆಸಲೋನಿಕ ಬರೆದ ಪತ್ರಿಕೆ ಪ್ರಿಯರೇ 4ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ನಾವು ಓದ್ತೇವೆ. ಆಮೇಲೆ ಜೀವದಿಂದ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನಕ್ಕೆ ಪಕ್ಕನೆ ಹೋಗಿಲ್ಪಡುವೆವು. ಪ್ರೀತಿಯಕ್ಕೆ ರ್ಯಾಪ್ಚರ್ ಅಂದರೆ ಮೇಘವಾಹನವಾಗಿ ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನ ನಂಬಿಕೆ ಸತ್ತವರು ಮೊದಲು ಬರ್ತಾರೆ. ಆ ಜೀವಂತಿದ್ದವರನ್ನು ಯೇಸು ಕ್ರಿಸ್ತನು ಆ ಮೇಘ ವಿಮಾನದಲ್ಲಿ ಅವರನ್ನು ಪಕ್ಕನೆ ಹೋಗಿಲ್ಪಡುತ್ತದೆ. ಇದಕ್ಕೆ ಮೊದಲು ಆ 2 ವರ್ಷ ಮೊದಲು ಯೇಸು ಕ್ರಿಸ್ತ ಬರುತ್ತಾನೆ, ತನ್ನ ಸಭೆ ಎತ್ತಿಕೊಂಡು ಹೋಗಲಿ. ಅದಕ್ಕೆ ಆ ಎತ್ತಲ್ಪಡುವಿಕೆ ಸಿದ್ಧರಾಗಬೇಕಾದರೆ ಫಿಲದೆಲ್ಫಿಯ ಸಭೆ ಹಾಗೆ ದೇವರ ಪ್ರತಿ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡೀರಿ. ಈ ಬರೋಣದಲ್ಲಿ ನೀವು ಈ ಒಂದು ರ್ಯಾಪ್ಚರ್ನಲ್ಲಿ ದೇವರ ಕೋಪದಲ್ಲಿ ನೀವು ಎಸ್ಕೇಪ್ ಆಗ್ತೀವಿ ಎಂದು ಅಪೊಸ್ತಲ ಪೌಲನಲ್ಲಿ ಹೇಳುತ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ಪ್ರಿಯರೇ, ನಾವಾದರೂ ಹಗಲಿನವರಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ. ವಿಶ್ವಾಸ ಎಂದರೆ ಯೇಸು ಕ್ರಿಸ್ತನ ನಂಬಿಕೆ, ಪ್ರೀತಿ ಎಂದರೆ ದೇವರ ಮೇಲಿನ ಪ್ರೀತಿ ಎಂದರೆ ಆತನ ಎಲ್ಲ ಆಜ್ಞೆಯನ್ನು ಕೈಕೊಂಡು ನಡೆಯುವುದಾಗಿದೆ. ಇದು ಪ್ರಿಯರೇ ನಿಮಗೆ ಕೊಂಡುಪಟ್ಟ ವಜ್ರ ಕವಚ. ಒಂದು ಯೇಸು ಕ್ರಿಸ್ತನ ನಂಬಿಕೆ, ವಿಶ್ವಾಸ, ಪ್ರೀತಿ ಎಂದರೆ ದೇವರ ಆಜ್ಞೆಗೆ ನಡೆಯುವುದು. ಈ ನಂಬಿಕೆ ಮತ್ತು ವಿಧೇಯತೆ ಎರಡೂ ನಿಮ್ಮಲ್ಲಿ ಇರುವುದಾದರೆ ನೀವು ವಜ್ರ ಕವಚವನ್ನು ಧರಿಸ್ತೀರಿ ಮತ್ತು ರಕ್ಷಣೆಯ ನಿರೀಕ್ಷೆ ಮತ್ತು ಶಿರಸ್ತ್ರಾಣ. ದೇವರ ವಾಕ್ಯವನ್ನು ದಿನ ಓದುವುದಾದರೆ ನಿಮ್ಮಲ್ಲಿ ಈ ನಿರೀಕ್ಷೆ, ಹೌದು ಯೇಸು ಕ್ರಿಸ್ತನು ಬರುತ್ತಾನೆ, ಈ ಲೋಕಕ್ಕೆ ಬರುವ ಕೋಪ 7 ವರ್ಷದ ಆ ಸಂಕಟಗಳು ಬರುವ ಮೊದಲು ಯೇಸು ಕ್ರಿಸ್ತ ತನ್ನ ಸಭೆಯ ಪ್ರತಿಯೊಬ್ಬರನ್ನು ಆ ಮೇಘ ವಿಮಾನದಲ್ಲಿ ಎತ್ತಿಕೊಂಡು ಹೋಗಲಿ ಬರುತ್ತಾನೆ ಎಂಬುದು ಆ ನಿರೀಕ್ಷೆ ನಿಮ್ಮಲ್ಲಿ ಇರುತ್ತದೆ ಪ್ರೇರೆ. ಅದಕ್ಕೆ ಸ್ವಸ್ಥಚಿತ್ತರಾಗೋಣ. ಅದಕ್ಕೆ ಪ್ರತಿದಿನ ನಿಮ್ಮ ಮನಸ್ಸು ಪ್ರೇರೆ ನೀವು ಎಚ್ಚರವಾಗಿಕೊಂಡು ಪ್ರಾರ್ಥನೆಯಲ್ಲಿ ನೀವು ಎಚ್ಚರವಾಗಿರಬೇಕು, ವಾಕ್ಯ ಓದುವವರಾಗಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು, ಪ್ರತಿ ಆದಿತ್ಯರ ಸಭೆಗೆ ಸೇರಿ ಬರೋದು ನಂಬಿಕಸ್ಥರಾಗಬೇಕು ಪ್ರೇರೆ. ಈ ರೀತಿಯೂ ಎಚ್ಚರವಾಗಿರಬೇಕು ಅಂತ ಅಪೊಸ್ತಲ ಪೌಲನು ಹೇಳ್ತಾನೆ. ಯಾಕೆಂದರೆ 9ನೇ ವಾಕ್ಯದಲ್ಲಿ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕು ನೇಮಿಸದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ದೇವರ ಚಿತ್ತವಲ್ಲ. ಯೇಸು ನಂಬಿಕಿಟ್ಟ ಯಾವ ಸಭೆಯೂ ಪ್ರೇರೆ ಆ ಮೇಘ ಆ ಒಂದು ರ್ಯಾಪ್ಚರ್ನಲ್ಲಿ ಕೈ ಬಿಡಲ್ಪಡುವ ದೇವರ ಚಿತ್ತ ಅಲ್ಲವೇ ಅಲ್ಲ. ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೊಡುತ್ತಾರೋ, ಯೇಸು ಕರ್ತ ಓಡಿ ಅಂಗೀಕಾರ ಮಾಡಿ ನೀಡಿಕೊಂಡು ದೇವರ ವಾಕ್ಯ ವಿಧಾನ ಆ ಎಲ್ಲ ಸಭೆಯು ಪ್ರೇರೆ 7 ವರ್ಷದ ಸಂಕಟಗಳು ಅಥವಾ ಕೋಪದ ದಿನಗಳು ಪ್ರಾರಂಭ ಮಾಡೋ ಮೊದಲು ಇದು ಕೃಪೆಯುಗದಲ್ಲೇ ಅವರು ರಕ್ಷಣೆ ಹೊಂದುತ್ತಾರೆ, ಅವರು ಪರಲೋಕ ಹೋಗುತ್ತಾರೆ. ಅವರನ್ನು ಪರಲೋಕಕ್ಕೆ ಮೇಘ ಮಾಡಿ ಅವರು ಎತ್ತಲ್ಪಡುತ್ತದೆ. ಅವರು ಸತ್ತಿರುವುದಾದರೆ ಮೊದಲು ಬರ್ತಾರೆ, ಜೀವದಿದ್ದವರು ಮೇಘ ಮಾಡಿ ಒಯ್ಲು ಪಡುತ್ತದೆ ಮತ್ತು ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ ಪ್ರೇರೆ. ಮತ್ತು ಅದೇ ಆದಿಯಲ್ಲಿ ಥೆಸಲೋನಿಕದವರು ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯವನ್ನು ನೋಡೋಣ ಪ್ರೇರೆ. ಶಾಂತಿಯಾಗಿ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಿಮ್ಮನ್ನು ಕರೆಯುವ ನಂಬಿಕಸ್ತನು ಆತನ ಕಾರ್ಯವನ್ನು ಸಾಧಿಸುವನು. ಪ್ರೇರಲ್ಲಿ ಅತಿ ಸ್ಪಷ್ಟವಾಗಿ ಈ ಸಭೆಯ ಪ್ರತಿಯೊಬ್ಬ ವಿಶ್ವಾಸಿಗಳು ಆ ಕರ್ತನ ಬರೋಣದಲ್ಲಿ, ಅಂದರೆ ರಹಸ್ಯ ಬರೋಣ ಅಥವಾ ಪ್ರತ್ಯಕ್ಷತೆ ಅಥವಾ ಇಂಗ್ಲೀಷ್ನಲ್ಲಿ ಒಂದೇ ಶಬ್ದ ರ್ಯಾಪ್ಚರ್ನಲ್ಲಿ ಪಾಲುರಾಗಬೇಕೆಂದು ಅಪೊಸ್ತಲ ಪೌಲನು ಈ ಸಭೆ ವಿಶ್ವಾಸಗಳಿಗೆ ಪ್ರಾರ್ಥನೆ ಮಾಡ್ತಾರೆ. ಏನೆಂದರೆ ಪ್ರತಿಯೊಬ್ಬ ವಿಶ್ವಾಸಗಳು ಶರೀರದಲ್ಲಿಯೂ ಪ್ರಾಣದಲ್ಲಿಯೂ ಆತ್ಮದಲ್ಲಿಯೂ ದೋಷವಿಲ್ಲದೆ ಸಂಪೂರ್ಣ ಕಾಣಿಸಬೇಕು ಎಂಬುದಾಗಿ. ಹಾಗಾದರೆ ಇವತ್ತು ದೇವರು ಪ್ರೇರೆ ನಿಮ್ಮನ್ನು ಪ್ರೀತಿಸ್ತಾನೆ. ನೀವೆಲ್ಲರೂ ಆ ಒಂದು ದೇವರ ಕೋಪ ಬರುವ ದಿನಗಳು ಹತ್ತಿರವಾಗಿ ಉಂಟು. ಲೋಕವನ್ನು ನೋಡುವಾಗ ಪ್ರವಾದನೆ ನೆರವೇರ್ತಾ ಉಂಟು. ಆ ಟ್ರಿಬ್ಯುನಲ್ ಪೀರಿಯಡ್ ಹತ್ತಿರ ಉಂಟು. ಅಂತೂ ಕ್ರಿಸ್ತನ ಪ್ರತ್ಯಕ್ಷನಾಗುವ ಸಮಯ ಹತ್ತಿರ ಉಂಟು. ಅದಕ್ಕೆ ಮೊದಲು ದೇವರು ತನ್ನ ಸಭೆಯನ್ನು ಪ್ರತಿಯೊಬ್ಬರನ್ನು ಆ ರ್ಯಾಪ್ಚರ್ನಲ್ಲಿ ತೆಗೆದು ಹೋಗಲಿಕ್ಕೆ ಬರುತ್ತಾನೆ. ಅದಕ್ಕೋಸ್ಕರ ಈ ನಿರೀಕ್ಷೆ ನಿಮಗಿರುವುದಾದರೆ ಈ ರೀತಿ ದಿನಗಳು ಪ್ರಾರ್ಥನೆ ಮಾಡಬೇಕು ಪ್ರೇರೆ. ತಂದೆ ದೇವರೇ, ನನ್ನನ್ನು ಆ ಯೇಸು ಕ್ರಿಸ್ತನ ಆ ರ್ಯಾಪ್ಚರ್ಗೆ ಪಾಲುಗರಾಗುವಂತೆ ನನ್ನ ಶರೀರವನ್ನು ಪ್ರಾಣವನ್ನು
ಆತ್ಮನು ನಿರ್ದೋಷವಾಗಿ ಜೀವಿಸೋದನ್ನ ಕೃಪೆಯನ್ನು ಕೊಡು ದೇವ ಎಂಬುದೇ ದಿನಗಳು ಪ್ರಾರ್ಥನೆ ಮಾಡುವುದರೆ ದೇವ್ರ ನಂಬಿಕಸ್ತನು ಪ್ರಾರ್ಥನೆ ಮಾಡೋ ಪ್ರತಿಯೊಬ್ಬರು ದೇವರ ಆತ್ಮನ ಕೃಪೆ ಕೊಡುತ್ತಾನೆ. ದೇವರ ಆತ್ಮ ನಿಮಗೆ ಸಹಾಯ ಮಾಡುತ್ತಾನೆ. ಈ ಭೂಲೋಕದಲ್ಲಿ ಜೀವಿಸುವಾಗ ಪ್ರೇರೆ ನೀವು ಶರೀರದಲ್ಲಿಯೂ ಪ್ರಾಣದಲ್ಲಿಯೂ ಆತ್ಮದಲ್ಲಿಯೂ ನಿರ್ದೋಷವಾಗಿ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ದೇವರ ಆತ್ಮ ನಿಮಗೆ ಶಕ್ತಿ ಕೊಡ್ತಾನೆ, ಕೃಪೆ ಕೊಡ್ತಾನೆ. ಮತ್ತು ಇದು ಪ್ರಾರ್ಥನೆ ಮಾಡೋ ಪ್ರತಿಯೊಬ್ಬರನ್ನು ಆತನು ನಿಮ್ಮ ಪರಿಪೂರ್ಣ ಪವಿತ್ರ ಮಾಡಿಕೊಂಡು ಆ ರ್ಯಾಪ್ಚರ್ನಲ್ಲಿ ನಿಮ್ಮನ್ನು ಎತ್ತಿಕೊಂಡು ಹೋಗ್ತಾನೆ ಎಂಬುದು ಅಪೊಸ್ತಲ ಪೌಲನಲ್ಲಿ ಹೇಳುತ್ತಾನೆ. ಅದಕ್ಕೆ ಆ ಸಭೆಗೆ, ಆ ಫಿಲಿಪ್ಪಿ ಸಭೆಗೆ ದೇವರ ಆತ್ಮನು ಹೇಳ್ತಾನೆ, ಆ ಸಭೆಯಲ್ಲಿ ಯಾವ ಪಾಪನ ಖಂಡಿಸುವುದಿಲ್ಲ, ಆ ಸಭೆಗೆ ಹೊಗಳುತ್ತಾನೆ. ಸಭೆಯು ದೇವರ ವಾಕ್ಯವನ್ನು ಕಾಪಾಡಿದರು, ದೇವರ ಬಗ್ಗೆ ವಿಧೇಯರಾದಾಗ ನೀವು ಸಹ ದೇವರ ಬಗ್ಗೆ ವಿಧೇಯರಾಗುವುದು ಅತಿ ಇಂಪಾರ್ಟೆಂಟ್ ಆಗಿದೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಪೇತ್ರನು ಬರೆದ 2ನೇ ಪತ್ರಿಕೆ ಅದೇ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ಕರ್ತನು ಭಕ್ತರನ್ನು ಕಷ್ಟಗೊಳ್ಳಲಿಂದ ತಪ್ಪಿಸಿದಕ್ಕೂ ದುರ್ಮಾರ್ಗಗಳನ್ನು ನ್ಯಾಯತೀರ್ಪಿನ ದಿನದ ತನಕ ಶಿಕ್ಷಣ ಬದಲು ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಪುನಃ ಪೇತ್ರನು ಸಹ ಹೇಳ್ತಾನೆ, ಭಕ್ತರಂದರೆ ಯಾರ್ಯಾರು ಯೇಸುವನ್ನು ನಂಬಿಕೊಳ್ಳುತ್ತಾರೋ, ನೀಡಲೆಂಬುದು ದೃಷ್ಟಾಂತಗೊಳ್ಳುತ್ತಾರೋ, ಕರ್ತನ ಸಭೆಗೆ ನಂಬಿಕಸ್ಥ ಪ್ರತಿ ಆದ್ಯ ತಪ್ಪದೆ ಆ ಸಭೆಗೆ ನಂಬಿಕಸ್ಥರಾಗಿರುತ್ತಾರೋ ಮತ್ತು ಅವರ ವಾಕ್ಯಕ್ಕೆ ವಿಧೇಯರಾಗಿರ್ತಾರೋ ಆ ಎಲ್ಲ ಸಭೆಗಳನ್ನು, ಆ ಎಲ್ಲ ವಿಶ್ವಾಸಗಳನ್ನು ಪೇತ್ರನು ಹೇಳ್ತಾನೆ, ಅವರನ್ನು ಕಷ್ಟಗಳು ಎಂದರೇನು ಟ್ರಿಬ್ಯುಲೇಷನ್ ಪೀರಿಯಡ್, 7 ವರ್ಷದ ಸಂಕಟಗಳು, ಆ 7 ವರ್ಷದ ಟ್ರಿಬ್ಯುಲೇಷನ್ ಪೀರಿಯಡಿಂದ ತಪ್ಪಿಸುತ್ತಾನೆ ಎಂಬುದಾಗಿ ಪೇತ್ರನು ಗ್ಯಾರಂಟಿ ಕೊಡುತ್ತಾನೆ. ಅಪೊಸ್ತಲ ಯೋಹನನು ಗ್ಯಾರಂಟಿ ಕೊಡುತ್ತಾನೆ, ಪೌಲನು ಗ್ಯಾರಂಟಿ ಕೊಡುತ್ತಾನೆ. ಅದೇ ಕಂಡೀಷನ್ ಇಷ್ಟೇ ಆಗಿದೆ ಪ್ರಿಯರೇ, ನೀವು ಫಿಲದೆಲ್ಫಿಯ ಸಭೆ ಹಾಗೆ ದೇವರ ಪ್ರತಿಯೊಂದು ವಾಕ್ಯಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಅಭ್ಯಾಸ ಮಾಡಿ ಕಾಪಾಡಿಕೊಳ್ಳಲು ಅರ್ಥವಾಗಿದೆ. ದೇವರ ವಾಕ್ಯಗಳನ್ನು ಓದುವವರಾಗಬೇಕು, ಧ್ಯಾನಿಸುವವರಾಗಬೇಕು, ಅದಕ್ಕೆ ವಿಧೇಯರಾಗಬೇಕು ಪ್ರಿಯರೇ. ಮತ್ತು ಪ್ರತಿ ಆದಿತ್ಯವಾರ ನಮ್ಮ ಸಭೆಗೆ ನಂಬಿಕಸ್ಥರಾಗಿ ಸಭೆ ಒಟ್ಟಿಗೆ ನಿಮ್ಮ ಸಭಾಪಾಲರ ಒಟ್ಟಿಗೆ ಅನ್ಯತೆ ಇಟ್ಟುಕೊಳ್ಳಬೇಕು ಪ್ರಿಯರೇ. ಮತ್ತು ದಿನಗಳು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಪ್ರಾರ್ಥನೆ ಮಾಡುವುದರ ಡೆಫಿನೆಟ್ ದೇವರ ಆತ್ಮ ನಿಮ್ಮನ್ನು ಪರಿಶುದ್ಧ ಮಾಡಿಕೊಂಡು ಆ ರ್ಯಾಪ್ಚರ್ ನಿಮಗೆ ಎತ್ತಿಕೊಂಡು ಹೋಗೋನಾಗಿದ್ದಾನೆ. ಈ ರೀತಿ ನಿಮ್ಮನ್ನು ಬರುವ ಕೋಪದಿಂದ ತಪ್ಪಿಸ್ತಾನೆ. ಇದು ಕೃಪೆಯುಗ ಆಗಿದೆ. ಈ ಯುಗದಲ್ಲಿ ದೇವರ ಆಶೆಯನ್ನು ಹೊಂದಿಕೊಳ್ಳಿರಿ ಪರೇ. ದೇವರ ಸ್ತೋತ್ರವಾಗಲಿ. ಈ ಸಂದೇಶವು ನಿಮಗೆ ಉತ್ತೇಜನವಾಗುವುದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಅನೇಕರು ಯೂಟ್ಯೂಬ್ ಶೇರ್ ಮಾಡಿ ಪರೇ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ನಾಮಲಿನ ಸ್ತೋತ್ರವನ್ನು ಕೊಂಡಾಡ್ತಾನೆ. ದೇವಸ್ಥಾನ ಪ್ರತಿಯೊಬ್ಬರ ಜೀವಿತದಲ್ಲಿ ಆ ನಂಬಿಕೆಯನ್ನು, ಆ ನಿರೀಕ್ಷೆಯನ್ನು ಉಂಟು ಮಾಡಿ ಸ್ತೋತ್ರ ದೇವ ಈ ನಿರೀಕ್ಷೆ ಪ್ರತಿಯೊಬ್ಬರು ಕೊಡುತ್ತೆ. ಪ್ರತಿಯೊಬ್ಬರು ನಿನ್ನ ಮಕ್ಕಳು ಈಗ ಪ್ರತಿಯೊಬ್ಬರು ಆ ನಿನ್ನ ರಾಪ್ಚರ್ಗೆ ದೇವ ಪಾಲುರ ಕೃಪೆ ಕೊಡು. ಪ್ರತಿಯೊಬ್ಬರನ್ನು ಪರಿಪೂರ್ಣ ಪವಿತ್ರಗೊಳಿಸು. ಯಾರೂ ದೇವ, ಯಾವ ಸಭೆಯು ದೇವ ಆ ರಾಪ್ಚರ್ ಕೈ ಬಿಡಲು ಪಡೆದಂತೆ ಪ್ರತಿಯೊಂದು ಸಭೆಗಳನ್ನು, ಪ್ರತಿಯೊಂದು ನಿನ್ನ ಸಭೆಯ ಮಕ್ಕಳನ್ನು, ವಿಶ್ವಾಸಗಳನ್ನು ದೇವ ಆ ಒಂದು ರಾಪ್ಚರ್ನಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಬೇಗನೆ ಬರುವನಾಗಿರುವಾಗ ಪ್ರತಿಯೊಬ್ಬರು ನಿರೀಕ್ಷೆ ಕೊಟ್ಟು ಆ ನಿರೀಕ್ಷೆಯಲ್ಲಿ ಪ್ರತಿ ಅಭಿವೃದ್ಧಿಗೊಳಿಸು. ಪ್ರತಿಯೊಬ್ಬರು ಪರಿಸ್ಥಿತಿಯಲ್ಲಿ ಕೃಪೆ ಕೊಡು. ಪ್ರಾರ್ಥನೆ ಮೇಲೆ ಕೃಪೆ ಕೊಡು ಬೇಡಿಕೊಳ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶ್ರಯ ಮಾಡಲಿ. ಗಾಡ್ ಬ್ಲೆಸ್ ಯು.